ಈ ಒಂದು ತರಗತಿಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಈ ದೇವರುಗಳು ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯಭಾಗಕ್ಕೆ ಹೋಗೋಕ್ಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಬಂಡಾಯ ಸಾಹಿತಿ, ದಲಿತ ಕವಿ ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಫೆಬ್ರವರಿ 3, 1954ರಲ್ಲಿ ಜನಿಸಿದರು. ಇವರ ಸ್ಥಳ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮ. ಇವರ ತಂದೆ ದೇವಯ್ಯ, ಇವರ ತಾಯಿ ವೆಂಕಟಮ್ಮ. ಕೃತಿಗಳು: PhD ಸಂಶೋಧನಾ ಪ್ರಬಂಧ ಗ್ರಾಮ ದೇವತೆಗಳು. ಕವನ ಸಂಕಲನಗಳು: ಹೊಲೆ ಮಾದಿಗರ ಹಾಡು, ಮೆರವಣಿಗೆ, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಆಯ್ದ ಕವಿತೆಗಳು, ಅಲ್ಲೇ ಕುಂತವರೆ, ನನ್ನ ಜನಗಳು ಮತ್ತು ಇತರ ಕವಿತೆಗಳು ಮುಂತಾದಂತಹ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ವಿಮರ್ಶನಾ ಕೃತಿಗಳು: ಹಕ್ಕಿನೋಟ, ರಸಘಳಿಗೆಗಳು, ಎಡಬಲ, ಉರಿಕಂಡಾಯ. ಇವರ ಲೇಖನಗಳ ಸಂಕಲನ: ಅವತಾರಗಳು, ಜನಸಂಸ್ಕೃತಿ. ಭಾಷಣಗಳ ಸಂಕಲನ: ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 1, ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 2. ಇವರ ನಾಟಕಗಳು: ಏಕಲವ್ಯ, ನೆಲಸಮ, ಪಂಚಮ. ಇವರ ಆತ್ಮಕಥೆ ಊರು ಕೇರಿ. ಪ್ರಶಸ್ತಿಗಳು: ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ಸಂದೇಶ್ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ, ಸತ್ಯಕಾಮ ಪ್ರತಿಷ್ಠಾನ ಪ್ರಶಸ್ತಿ, ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪ್ರೆಸಿಡೆನ್ಸಿ ಇನ್ಸ್ಟಿಟ್ಯೂಷನ್ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಇವರು ಜೂನ್ 11, 2021ರಂದು ನಿಧನರಾದರು. ಈ ಒಂದು ಪದ್ಯದಲ್ಲಿ ಜನಪದ ದೇವತೆಗಳ ಮಹತ್ವವನ್ನು ಪರಿಚಯಿಸಲಾಗಿದೆ. ಮಡಿ ಮೈಲಿಗೆ ಅನುಸರಿಸಬೇಕೆನ್ನುವ ಸಂಸ್ಕೃತದಲ್ಲಿ ಬಡಬಡಿಸುವ ದೇವತೆಗಳ ವೈಭವ, ಆಡಂಬರ, ಅದ್ಧೂರಿತನ ಒಂದು ಕಡೆ ಕಣ್ಣಿಗೆ ಹೊಡೆದು ಕಾಣುತ್ತದೆ. ಜನಸಾಮಾನ್ಯರು, ಜನಪದರು ಇಂಥ ದೇವಾಲಯಗಳಿಗೆ ಪ್ರವೇಶಿಸಲು ಹಿಂಜರಿಯುತ್ತಾರೆ. ಧರ್ಮವನ್ನು ಎತ್ತಿ ಹಿಡಿಯಬೇಕಾದ, ಪೋಷಿಸಬೇಕಾದ ದೇವತೆಗಳು ವೈಭವದ ರಂಗಿನಲ್ಲಿ ಮೈಮರೆತಿರುವಾಗ ಜನರ ನಡುವೆಯೇ ಇರುವ, ಜನರಂತೆಯೇ ಸರಳವಾಗಿ ದೀನವಾಗಿ ಕಾಣಿಸುವ, ಜನರು ಉಡುವ ಬಟ್ಟೆಯನ್ನೇ ಉಡುವ, ಜನರು ತಿನ್ನುವುದನ್ನೇ ತಿನ್ನುವ, ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಸ್ಪಂದಿಸುತ್ತಾ ಜನರೊಡನೆಯೇ ಒಂದಾಗಿ ಬಾಳುವ ಜನಪದ ದೇವತೆಗಳ ಜೀವಂತಿಕೆಯನ್ನು, ಹಾಗೆ ಜನಪದ ದೇವತೆಗಳ ಮಹತ್ವವನ್ನು ಮನಮುಟ್ಟುವಂತೆ ಈ ಒಂದು ಪದ್ಯಭಾಗದಲ್ಲಿ ತಿಳಿಸಲಾಗಿದೆ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ. ಪದ್ಯ: ಈ ದೇವರುಗಳು. ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಅರೆ ಡೋಲಿನಬ್ಬರಕ್ಕೆ ಮುಗಿಲುದ್ದನಗೆದು ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ, ಇನ್ನೂ ಬರಲಿಲ್ಲೆಂದು ತಂಗಿ ಕರಿಯಮ್ಮ, ಕಣ್ಣೀರ ಮಿಡಿಯುವನು ವೀರಾಂಜನೇಯ. ಗಾಳಿ ಮಳೆ ಚಳಿಯಿಂದ ದೇವರುಳಿಯಲಿ ಎಂದು ಗುಡಿಯ ಕಟ್ಟಲು ಹೋದ ಭಕ್ತರನ್ನು ತಡೆದು, ಊರ ಜನರೆಲ್ಲರಿಗೂ ಸೂರು ಸಿಕ್ಕುವವರೆಗೂ ತನಗೆ ಗುಡಿ ಬೇಡೆಂದ ಈ ಕೆಂಚರಾಯ. ಕುಸಿದ ಕಂದನ ಕಣ್ಣ ಬೆಳಕಾರುವುದ ಕಂಡು ಹಸುಗೂಸ ನೊಯ್ಯಿರೋ ಆಸ್ಪತ್ರೆಗೆಂದು ಕಳೆದ ಕಂದನ ಜೀವ ಮರಳಿ ತಂದಾಕೆ ಎಲ್ಲಮ್ಮ ತಾಯಿ, ಅವಳೆಲ್ಲಿಯವಳು? ಭಕ್ತಾದಿಗಳ ಭವಣೆ ಪರಿಹರಿಸದಿದ್ದರೆ ಉರಿವ ಮೆಣಸಿನ ಘಾಟು ಸಹಿಸುವುದು ಹೇಗೆಂದು ಕುದುರೆ ಮೇಲಿದ್ದರೂ ಬೆದರಿ ಕಂಗಾಲಾದ ಸಗಣಿ ರಂಗನು ಯಾವ ಮೂಲದವನು? ಸಂಸ್ಕೃತವ ತಿಳಿಯದ, ಸ್ವರ್ಗದಲ್ಲಿ ನೆಲೆಸದ ಕಪ್ಪು ದೇವತೆಗಳು ಬರಿಗಾಲಿನವರು. ಬೆರಗೆ ಸಿರಿಯಾಗಿದ್ದ ನಮ್ಮ ಹಿರಿಯರ ಕನಸು ಮೈಯಾಗಿ ನಮ್ಮೊಡನೆ ಬಾಳುವವರು. ಪದ್ಯದ ಒಂದೊಂದು ಭಾಗದ ಭಾವಾರ್ಥವನ್ನು ನೋಡೋಣ. ಪದ್ಯ: ಈ ದೇವರುಗಳು. ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಅರೆ ಡೋಲಿನಬ್ಬರಕ್ಕೆ ಮುಗಿಲುದ್ದನಗೆದು ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ, ಇನ್ನೂ ಬರಲಿಲ್ಲೆಂದು ತಂಗಿ ಕರಿಯಮ್ಮ, ಕಣ್ಣೀರ ಮಿಡಿಯುವನು ವೀರಾಂಜನೇಯ. ಇಲ್ಲಿ ಅಣ್ಣನಾದಂತಹ ವೀರಾಂಜನೇಯ ಮತ್ತು ಆತನ ತಂಗಿಯಾದಂತಹ ಕರಿಯಮ್ಮ ಇವರಿಬ್ಬರ ಗುಡಿಗಳು ಊರ ಹೊರಗಡೆ ಇದ್ದಾವೆ. ಇದರ ಅರ್ಥ ದಲಿತರ ಮನೆಗಳು ಕೂಡ ಊರ ಹೊರಗಡೆ
ಇದ್ದಾವೆ. ಜನ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅರೆ ಮತ್ತು ಡೋಲಿನ ಅಬ್ಬರಕ್ಕೆ ಮುಗಿಲುದ್ದನೆಗೆದು ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ ಕಣ್ಣೀರನ್ನು ಹಾಕ್ತಾ ಇದ್ದಾನೆ ವೀರಾಂಜನೇಯ. ಯಾಕೆಂದರೆ ತನ್ನ ತವರು ಮನೆಗೆ ತಂಗಿ ಕರಿಯಮ್ಮ ಇನ್ನೂ ಬಂದಿಲ್ಲ ಅಂತ. ಗಾಳಿ ಮಳೆ ಚಳಿಯಿಂದ ದೇವರುಳಿಯಲಿ ಎಂದು ಗುಡಿಯ ಕಟ್ಟಲು ಹೋದ ಭಕ್ತರನ್ನು ತಡೆದು ಊರ ಜನರೆಲ್ಲರಿಗೂ ಸೂರು ಸಿಕ್ಕುವವರೆಗೂ ತನಗೆ ಗುಡಿ ಬೇಡೆಂದ ಈ ಕೆಂಚರಾಯ. ಸಾಮಾನ್ಯವಾಗಿ ಉನ್ನತ ವರ್ಗದ ಜನರೆಲ್ಲ ದೇವರುಗಳು ನೆನೆಯದೇ ಇರಲಿ ಅಂತ ಹೇಳಿ ದೇವರುಗಳಿಗೆ ಗುಡಿ ಗೋಪುರಗಳನ್ನು ಕಟ್ಟಿ ಆರಾಧನೆ ಮಾಡ್ತಾರೆ. ಅದೇ ರೀತಿ ದಲಿತರು ಕೂಡ ತಮ್ಮ ದಲಿತ ದೇವತೆಗಳಿಗೆ ಸೂರನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ, ಅಂದರೆ ಗುಡಿ ಗೋಪುರಗಳನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ದಲಿತ ದೇವರಾದಂತಹ ಕೆಂಚರಾಯ ತನ್ನ ಭಕ್ತರನ್ನು ಕುರಿತು ಹೇಳ್ತಾ ಇದ್ದಾನೆ, ದಲಿತರೆಲ್ಲರಿಗೂ ಸರಿಯಾದಂತಹ ನೆಲೆ ಸಿಗುವವರೆಗೂ ತಾನು ಅವರಂತೆಯೇ ಸೂರಿಲ್ಲದೆ ಇರುತ್ತೇನೆ. ದಲಿತರೆಲ್ಲರೂ ಸೂರನ್ನು ನಿರ್ಮಾಣ ಮಾಡಿಕೊಂಡ ಮೇಲೆ ನನಗೆ ಗುಡಿ ಗೋಪುರವನ್ನು ಕಟ್ಟಿ ಅಂತ ದಲಿತರ ದೇವರಾದಂತಹ ಕೆಂಚರಾಯ ತನ್ನ ಭಕ್ತರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಕುಸಿದ ಕಂದನ ಕಣ್ಣ ಬೆಳಕಾರುವುದ ಕಂಡು ಹಸುಗೂಸ ನೊಯ್ಯಿರೋ ಆಸ್ಪತ್ರೆಗೆಂದು ಕಳೆದ ಕಂದನ ಜೀವ ಮರಳಿ ತಂದಾಕೆ ಯಲ್ಲಮ್ಮ ತಾಯಿ. ಅವಳೆಲ್ಲಿಯವಳು? ಯಲ್ಲಮ್ಮ ದೇವಿ ಮಕ್ಕಳ ಜೀವದಾತೆ. ಕುಸಿದು ಬಿದ್ದಂತಹ ಕಂದನನ್ನು, ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂತಹ ಹಸುಗೂಸನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ದಲಿತರಿಗೆ ಆಗ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಇದ್ದಾರೆ ದಲಿತರು. ಅಂತಹ ಸಂದರ್ಭದಲ್ಲಿ ಆ ಹಸುಗೂಸುಗಳಿಗೆ, ಕಂದಮ್ಮಗಳಿಗೆ ಜೀವವನ್ನು ಕೊಟ್ಟವಳು, ಆರೋಗ್ಯವನ್ನು ಕೊಟ್ಟವಳು, ಮಕ್ಕಳನ್ನು ಕಾಪಾಡಿದಂತಹ ಯಲ್ಲಮ್ಮ ದೇವಿ ಮಕ್ಕಳ ಜೀವದಾತೆಯಾಗಿದ್ದಾಳೆ. ಭಕ್ತಾದಿಗಳ ಭವಣೆ ಪರಿಹರಿಸದಿದ್ದರೆ ಉರಿಯುವ ಮೆಣಸಿನ ಘಾಟು ಸಹಿಸುವುದು ಹೇಗೆಂದು ಕುದುರೆ ಮೇಲಿದ್ದರೂ ಬೆದರಿ ಕಂಗಾಲಾದ ಸಗಣಿ ರಂಗನು ಯಾವ ಮೂಲದವನು? ಅಂದರೆ ದೇವತೆಗಳು ಭಕ್ತರ ಭವಣೆಗಳನ್ನು, ಕಷ್ಟಗಳನ್ನು ಪರಿಹರಿಸದೇ ಇದ್ದರೆ ಅವರನ್ನು ತಮ್ಮ ಹತ್ರ ಯಾವ ರೀತಿ ಬರುವಂತೆ ಮಾಡ್ಕೋತಾರೆ ಅನ್ನೋದಕ್ಕೆ ಸಗಣಿ ರಂಗ ದೇವರ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಜನಪದರು ದೇವತೆಯನ್ನು ತಮ್ಮಲ್ಲಿ ಯಾವ ರೀತಿ ಬರಮಾಡಿಕೊಳ್ತಾರೆ ಅಂದರೆ, ಸಗಣಿ ರಂಗನು ಕುದುರೆ ಮೇಲಿದ್ದರೂ ಕೂಡ ಬೆದರಿ ಕಂಗಾಲಾಗಬೇಕು. ಆ ರೀತಿಯಲ್ಲಿ ಉರಿಯುವ ಮೆಣಸಿನ ಘಾಟನ್ನು ಆತನಿಗೆ ಹಾಕಿ ಭಕ್ತರ ಭವಣೆಯನ್ನು ಪರಿಹರಿಸಲು ಬರುವಂತೆ ನಾವು ಮಾಡುತ್ತೇವೆ. ಅದರಂತೆ ಸಗಣಿ ರಂಗನು ಬಂದು ಭಕ್ತರ ಭವಣೆಗಳನ್ನು, ನೋವುಗಳನ್ನು, ಕಷ್ಟಗಳನ್ನು ಪರಿಹರಿಸ್ತಾನೆ. ಆತ ಸಗಣಿ ರಂಗ ಯಾವ ಮೂಲದವನು? ಸಂಸ್ಕೃತವ ತಿಳಿಯದ, ಸ್ವರ್ಗದಲ್ಲಿ ನೆಲೆಸದ ಕಪ್ಪು ದೇವತೆಗಳು ಬರಿಗಾಲಿನವರು. ಬೆರಗೆ ಸಿರಿಯಾಗಿದ್ದ ನಮ್ಮ ಹಿರಿಯರ ಕನಸು ಮೈಯಾಗಿ ನಮ್ಮೊಡನೆ ಬಾಳುವವರು. ಅಂದರೆ ಸಂಸ್ಕೃತವನ್ನು ತಿಳಿಯದ, ಸ್ವರ್ಗದಲ್ಲೂ ನೆಲೆಸದ ಕಪ್ಪು ದೇವತೆಗಳು, ದಲಿತ ದೇವತೆಗಳು, ಜನಪದ ದೇವತೆಗಳು ಬರಿಗಾಲಿನವರು. ಕಪ್ಪು ದೇವತೆಗಳಿಗೆ ಸ್ವರ್ಗದಲ್ಲಿ ಬಾಗಿಲು ತೆರೆದಿಲ್ಲ. ಅಲ್ಲಿ ಇರೋದಕ್ಕೆ, ಸ್ವರ್ಗದಲ್ಲಿ ಇರೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿಲ್ಲ. ಅಂತಹ ಕಪ್ಪು ದೇವತೆಗಳು ಎನಿಸಿರ್ತಕ್ಕಂತಹ ದಲಿತ ದೇವತೆಗಳು, ಅಂದರೆ ಜನಪದ ದೇವತೆಗಳು ನಮ್ಮ ಹಿರಿಯರ ಕನಸುಗಳ ಜೊತೆ ನಮ್ಮೊಡನೆ ಇದ್ದು ಬಾಳಿ ಬದುಕಿದಂತಹ ದೇವತೆಗಳಾಗಿದ್ದಾವೆ. ಒಟ್ಟಾರೆಯಾಗಿ ಜನಪದ ದೇವತೆಗಳ ಮಹತ್ವ ಎಂತಹುದು ಎಂಬುದನ್ನು ಈ ಕವಿತೆ ಪರಿಚಯಿಸುತ್ತದೆ. ಈಗ ಪದ್ಯದ ಸಂಪೂರ್ಣ ಸಾರಾಂಶವನ್ನು ನೋಡೋಣ. ಈ ಒಂದು ಪದ್ಯದಲ್ಲಿ ಜನಪದ ದೇವತೆಗಳ ಮಹತ್ವವನ್ನು ಪರಿಚಯಿಸಲಾಗಿದೆ. ಮಡಿ ಮೈಲಿಗೆ ಅನುಸರಿಸಬೇಕೆನ್ನುವ, ಸಂಸ್ಕೃತದಲ್ಲಿ ಬಡಬಡಿಸುವ ದೇವತೆಗಳ ವೈಭವ, ಆಡಂಬರ, ಅದ್ಧೂರಿತನ ಒಂದು ಕಡೆ ಕಣ್ಣಿಗೆ ಹೊಡೆದು ಕಾಣುತ್ತದೆ. ಜನಸಾಮಾನ್ಯರು, ಜನಪದರು ಇಂಥ ದೇವಾಲಯಗಳಿಗೆ ಪ್ರವೇಶಿಸಲು ಹಿಂಜರಿಯುತ್ತಾರೆ. ಧರ್ಮವನ್ನು ಎತ್ತಿ ಹಿಡಿಯಬೇಕಾದ, ಪೋಷಿಸಬೇಕಾದ ದೇವತೆಗಳು ವೈಭವದ ರಂಗಿನಲ್ಲಿ ಮೈಮರೆತಿರುವಾಗ ಜನರ ನಡುವೆಯೇ ಇರುವ, ಜನರಂತೆಯೇ ಸರಳವಾಗಿ ದೀನವಾಗಿ ಕಾಣಿಸುವ, ಜನರು ಉಡುವ ಬಟ್ಟೆಯನ್ನೇ ಉಡುವ, ಜನರು ತಿನ್ನುವುದನ್ನೇ ತಿನ್ನುವ, ಕೋಟ್ಯಾಂತರ ಭಕ್ತಾದಿಗಳ ಭವಣೆಗೆ ಸ್ಪಂದಿಸುತ್ತಾ ಜನರೊಡನೆಯೇ ಒಂದಾಗಿ ಬಾಳುವ ಜನಪದ ದೇವತೆಗಳ ಜೀವಂತಿಕೆಯನ್ನು, ಹಾಗೆ ಜನಪದ ದೇವತೆಗಳ ಮಹತ್ವವನ್ನು ಮನಮುಟ್ಟುವಂತೆ ಈ ಒಂದು ಪದ್ಯಭಾಗದಲ್ಲಿ ತಿಳಿಸಲಾಗಿದೆ.
ಇಲ್ಲಿ ಅಣ್ಣನಾದಂತಹ ವೀರಾಂಜನೇಯ ಮತ್ತು ಆತನ ತಂಗಿಯಾದಂತಹ ಕರಿಯಮ್ಮ ಇವರಿಬ್ಬರ ಗುಡಿಗಳು ಊರ ಹೊರಗಡೆ ಇದ್ದಾವೆ. ಇದರ ಅರ್ಥ ದಲಿತರ ಮನೆಗಳು ಕೂಡ ಊರ ಹೊರಗಡೆ ಇದ್ದಾವೆ. ಜನ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅರೆ ಮತ್ತು ಡೋಲಿನ ಅಬ್ಬರಕ್ಕೆ ಮುಗಿಲುದ್ದನೆಗೆದು ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ ಕಣ್ಣೀರನ್ನು ಹಾಕ್ತಾ ಇದ್ದಾನೆ ವೀರಾಂಜನೇಯ. ಯಾಕೆಂದರೆ ತನ್ನ ತವರು ಮನೆಗೆ ತಂಗಿ ಕರಿಯಮ್ಮ ಇನ್ನೂ ಬಂದಿಲ್ಲ ಅಂತ. ಸಾಮಾನ್ಯವಾಗಿ ಉನ್ನತ ವರ್ಗದ ಜನರೆಲ್ಲ ದೇವರುಗಳು ನೆನೆಯದೇ ಇರಲಿ ಅಂತ ಹೇಳಿ ದೇವರುಗಳಿಗೆ ಗುಡಿ ಗೋಪುರಗಳನ್ನು ಕಟ್ಟಿ ಆರಾಧನೆ ಮಾಡ್ತಾರೆ. ಅದೇ ರೀತಿ ದಲಿತರು ಕೂಡ ತಮ್ಮ ದಲಿತ ದೇವತೆಗಳಿಗೆ ಸೂರನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ, ಅಂದರೆ ಗುಡಿ ಗೋಪುರಗಳನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ದಲಿತ ದೇವರಾದಂತಹ ಕೆಂಚರಾಯ ತನ್ನ ಭಕ್ತರನ್ನು ಕುರಿತು ಹೇಳ್ತಾ ಇದ್ದಾನೆ, ದಲಿತರೆಲ್ಲರಿಗೂ ಸರಿಯಾದಂತಹ ನೆಲೆ ಸಿಗುವವರೆಗೂ ತಾನು ಅವರಂತೆಯೇ ಸೂರಿಲ್ಲದೆ ಇರುತ್ತೇನೆ. ದಲಿತರೆಲ್ಲರೂ ಸೂರನ್ನು ನಿರ್ಮಾಣ ಮಾಡಿಕೊಂಡ ಮೇಲೆ ನನಗೆ ಗುಡಿ ಗೋಪುರವನ್ನು ಕಟ್ಟಿ ಅಂತ ದಲಿತರ ದೇವರಾದಂತಹ ಕೆಂಚರಾಯ ತನ್ನ ಭಕ್ತರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಲ್ಲಮ್ಮ ದೇವಿ ಮಕ್ಕಳ ಜೀವದಾತೆ. ಕುಸಿದು ಬಿದ್ದಂತಹ ಕಂದನನ್ನು, ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂತಹ ಹಸುಗೂಸನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ದಲಿತರಿಗೆ ಆಗ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಇದ್ದಾರೆ ದಲಿತರು. ಅಂತಹ ಸಂದರ್ಭದಲ್ಲಿ ಆ ಹಸುಗೂಸುಗಳಿಗೆ, ಕಂದಮ್ಮಗಳಿಗೆ ಜೀವವನ್ನು ಕೊಟ್ಟವಳು, ಆರೋಗ್ಯವನ್ನು ಕೊಟ್ಟವಳು, ಮಕ್ಕಳನ್ನು ಕಾಪಾಡಿದಂತಹ ಯಲ್ಲಮ್ಮ ದೇವಿ ಮಕ್ಕಳ ಜೀವದಾತೆಯಾಗಿದ್ದಾಳೆ. ದೇವತೆಗಳು ಭಕ್ತರ ಭವಣೆಗಳನ್ನು, ಕಷ್ಟಗಳನ್ನು ಪರಿಹರಿಸದೇ ಇದ್ದರೆ ಅವರನ್ನು ತಮ್ಮ ಹತ್ರ ಯಾವ ರೀತಿ ಬರುವಂತೆ ಮಾಡ್ಕೋತಾರೆ ಅನ್ನೋದಕ್ಕೆ ಸಗಣಿರಂಗ ದೇವರ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಜನಪದರು ದೇವತೆಯನ್ನು ತಮ್ಮಲ್ಲಿ ಯಾವ ರೀತಿ ಬರಮಾಡಿಕೊಳ್ತಾರೆ ಅಂದರೆ, ಸಗಣಿರಂಗನು ಕುದುರೆ ಮೇಲಿದ್ದರೂ ಕೂಡ ಬೆದರಿ ಕಂಗಾಲಾಗಬೇಕು, ಆ ರೀತಿಯಲ್ಲಿ ಉರಿಯುವ ಮೆಣಸಿನ ಘಾಟನ್ನು ಆತನಿಗೆ ಹಾಕಿ ಭಕ್ತರ ಭವಣೆಯನ್ನು ಪರಿಹರಿಸಲು ಬರುವಂತೆ ನಾವು ಮಾಡುತ್ತೇವೆ. ಅದರಂತೆ ಸಗಣಿರಂಗನು ಬಂದು ಭಕ್ತರ ಭವಣೆಗಳನ್ನು, ನೋವುಗಳನ್ನು, ಕಷ್ಟಗಳನ್ನು ಪರಿಹರಿಸ್ತಾನೆ. ಆತ ಸಗಣಿರಂಗ ಯಾವ ಮೂಲದವನು? ಸಂಸ್ಕೃತವನ್ನು ತಿಳಿಯದ, ಸ್ವರ್ಗದಲ್ಲೂ ನೆಲೆಸದ ಕಪ್ಪು ದೇವತೆಗಳು, ದಲಿತ ದೇವತೆಗಳು, ಜನಪದ ದೇವತೆಗಳು ಬರಿಗಾಲಿನವರು. ಕಪ್ಪು ದೇವತೆಗಳಿಗೆ ಸ್ವರ್ಗದಲ್ಲಿ ಬಾಗಿಲು ತೆರೆದಿಲ್ಲ. ಅಲ್ಲಿ ಇರೋದಕ್ಕೆ, ಸ್ವರ್ಗದಲ್ಲಿ ಇರೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿಲ್ಲ. ಅಂತಹ ಕಪ್ಪು ದೇವತೆಗಳು ಎನಿಸಿರ್ತಕ್ಕಂತಹ ದಲಿತ ದೇವತೆಗಳು, ಅಂದರೆ ಜನಪದ ದೇವತೆಗಳು, ನಮ್ಮ ಹಿರಿಯರ ಕನಸುಗಳ ಜೊತೆ ನಮ್ಮೊಡನೆ ಇದ್ದು ಬಾಳಿ ಬದುಕಿದಂತಹ ದೇವತೆಗಳಾಗಿದ್ದಾವೆ. ಒಟ್ಟಾರೆಯಾಗಿ ಜನಪದ ದೇವತೆಗಳ ಮಹತ್ವ ಎಂತಹುದು ಎಂಬುದನ್ನು ಈ ಕವಿತೆ ಪರಿಚಯಿಸುತ್ತದೆ.